ವೀಕ್ಷಕರೇ, ಈ ಒಂದು ಸ್ಟೋರಿಯನ್ನು ಕೇಳಿದ್ರೆ ನೀವು ನಂಬ್ತಿರೋ ಇಲ್ವೋ, ಅಷ್ಟೊಂದು ವಿಚಿತ್ರ ಹಾಗೂ ಹೃದಯ ಕಲಕುವಂತ ಸ್ಟೋರಿ. ಒಬ್ಬ ಮಹಿಳೆ ಮೇಲೆ ಪಕ್ಕದ ಮನೆಯವರು ನಿರಂತರ 2 ವರ್ಷಗಳಿಂದ ಅತ್ಯಾಚಾರವನ್ನ ಮಾಡ್ತಿರ್ತಾರೆ ಹಾಗೂ ಅವರು ಅತ್ಯಾಚಾರ ಮಾಡ್ತಿರೋದು ಸ್ವತಃ ಆ ಮಹಿಳೆಯ ಪತಿಗೆ ಗೊತ್ತಿರುತ್ತೆ. ಆದ್ರೆ ಆಕೆ ಆಗ್ಲಿ ಆತನಾಗಲಿ ಏನು ಕೂಡ ಮಾಡೋ ಹಾಗಿರ್ಲಿಲ್ಲ. ಮತ್ತೆ ಇನ್ನೊಂದು ಶಾಕಿಂಗ್ ವಿಷಯ ಏನ್ ಗೊತ್ತಾ? ಹಾಗೆ ನಿರಂತರ ಅತ್ಯಾಚಾರಕ್ಕೆ ಒಳಗಾದಂತ ಆ ಮಹಿಳೆಯ ಪತಿ ಒಬ್ಬ IAS ಅಧಿಕಾರಿಯಾಗಿದ್ರು ಅಂದ್ರೆ ನೀವು ನಂಬಲೇಬೇಕು. ಹೌದು, ಖುದ್ದು IPS ಅಧಿಕಾರಿಯ ಪತ್ನಿಯನ್ನೇ ಅವರು ಅತ್ಯಾಚಾರ ಮಾಡ್ತಾ ಇದ್ರು. ಇದು ಗೊತ್ತಿದ್ದು ಕೂಡ ಆ ಅಧಿಕಾರಿ ಏನು ಮಾಡಲಾರದಂತ ಸ್ಥಿತಿಯಲ್ಲಿ ಇದ್ರು. ಈಗ ಹೇಳಿ ವೀಕ್ಷಕರೇ, ಇದು ನಂಬೋದಿಕ್ಕೆ ಅಸಾಧ್ಯ ಅನಿಸುವಂತ ಸ್ಟೋರಿನೇ ಅಲ್ವಾ? ಬನ್ನಿ ವೀಕ್ಷಕರೇ, ಈ ವಿಲಕ್ಷಣ ಕಥೆಯ ವಿವರವನ್ನ ಈ ಮುಂದೆ ತಿಳಿತಾ ಹೋಗೋಣ. ಸತತ 2 ವರ್ಷ ಸ್ವತಃ ತನ್ನ ಪತ್ನಿಗೆ ಆಗ್ತಿರುವಂತ ಅನ್ಯಾಯವನ್ನೇ ತಡೆಯದಂತ ಆತನ ಪರಿಸ್ಥಿತಿ ನೋಡಿದ್ರೆ ಖಂಡಿತ ಈ ಒಂದು ವ್ಯವಸ್ಥೆ ಮೇಲೆ ನೀವು ನಂಬಿಕೆಯನ್ನ ಕಳೆದುಕೊಳ್ತೀರಾ. ವೀಕ್ಷಕರೇ, ಇದು ನಡೆದದ್ದು ಬಿಹಾರ ರಾಜ್ಯದಲ್ಲಿ 1990ರಿಂದ 1997ವರೆಗೂ ಇಲ್ಲಿ ಮುಖ್ಯಮಂತ್ರಿಯಾಗಿದ್ದವರು ಲಾಲು ಪ್ರಸಾದ್ ಯಾದವ್. ಅವರ ಸರ್ಕಾರ ಇದ್ದಾಗ ಬಿಹಾರ ಆಡಳಿತವನ್ನ ಜಂಗಲ್ ರಾಜ್ ಅಂತಾನೆ ಕರೆಯಲಾಗ್ತಿತ್ತು. ಆಗ ನಡೆದಂತ ವಿಲಕ್ಷಣ ಘಟನೆಗಳನ್ನ ವಿವರಿಸ್ತಾ ಹೋದ್ರೆ ಒಂದಿಡೀ ಎಪಿಸೋಡ್ ಸಾಲಲ್ಲ. ಸುಮ್ಮನೆ ಒಂದು ಉದಾಹರಣೆಗೆ ಹೇಳುವುದಾದ್ರೆ, ಬಿಹಾರದ ಸಮಸ್ತಿಪುರದ ಪಟೇಲ್ ಮೈದಾನದಲ್ಲಿ ಒಂದು ಸಾರ್ವಜನಿಕ ಸಮಾರಂಭ ನಡೀತಾ ಇತ್ತು. ಅಲ್ಲಿ ಅನೇಕ ನಾಯಕರು ಹಾಜರಿದ್ರು. ಮುಖ್ಯಮಂತ್ರಿ ಲಾಲು ಯಾದವ್ ಕೂಡ ಬಂದಿದ್ರು. ಲಕ್ಷಾಂತರ ಜನ ಸೇರಿದ್ರು. ಮಾಧ್ಯಮದವರು ಕೂಡ ಅಲ್ಲಿ ಹಾಜರಿದ್ರು. ಉಳಿದ ನಾಯಕರೆಲ್ಲ ತಮ್ಮ ಭಾಷಣ ಮುಗಿಸಿ ಕೊನೆಯದಾಗಿ ಈ ಲಾಲು ಪ್ರಸಾದ್ ಯಾದವ್ಗೆ ಒಂದೆರಡು ಮಾತನಾಡೋದಕ್ಕೆ ವಿನಂತಿ ಮಾಡ್ಕೊಳ್ಳಾಗುತ್ತೆ. ಆಗ ಎದ್ದು ನಿಂತಂತ ಲಾಲು ಪ್ರಸಾದ್ ಯಾದವ್ ಅತ್ತ ಇತ್ತ ನೋಡ್ತಾರೆ. ಯಾರಿಗೂ ಏನಾಗ್ತಿದೆ ಎಂಬುದು ಗೊತ್ತಾಗ್ಲಿಲ್ಲ. ಮಾಧ್ಯಮದವರು ಕೂಡ ಇವರತ್ತನ ಕ್ಯಾಮರಾವನ್ನ ಫೋಕಸ್ ಮಾಡಿ ಈ ಲಾಲು ಅವರು ಯಾಕೆ ಹೀಗೆ ಸುತ್ತಮುತ್ತ ನೋಡ್ತಿದ್ದಾರೆ ಅಂತ ಅಂದ್ಕೊಳ್ತಾರೆ. ಅಷ್ಟರಲ್ಲಿ ಅಲ್ಲಿಯೇ ಅದೆಲ್ಲಿಂದಲೂ ಓಡೋಡಿ ಬಂದಂತ ಅಲ್ಲಿನ ಜಿಲ್ಲಾಧಿಕಾರಿ ಲಾಲು ಯಾದವ್ ಮುಂದೆ ನಿಂತು ಒಂದು ಬಟ್ಟಲನ್ನ ಹಿಡಿತಾರೆ. ನಂತರ ಈ ಲಾಲು ಪ್ರಸಾದ್ ಯಾದವ್ ಬಗ್ಗಿ ಅದರಲ್ಲಿ ತಮ್ಮ ಬಾಯಲ್ಲಿದ್ದಂತ ಪಾನನ್ನ ಉಗುಳಿ ಭಾಷಣವನ್ನ ಮಾಡೋದಕ್ಕೆ ಹೊರಡುತ್ತಾರೆ. ಬಿಹಾರದಲ್ಲಿ ಅದನ್ನ ಥೂಕ್ದಾನ ಅಂತ ಕರೆಯಲಾಗುತ್ತೆ. ಈ ಎಲೆ ಅಡಿಕೆ, ಗುಟ್ಕಾ, ಪಾನ್ ಇವನ್ನ ಉಗುಳೋದಕ್ಕೆ ದೊಡ್ಡವರು ಅದನ್ನ ಬಳಸ್ತಾರೆ. ನಂತರ ಅವರ ಸೇವಕರು ಅದನ್ನ ಚೆಲ್ಲಿ ಸ್ವಚ್ಛಗೊಳಿಸಿ ತಂದಿಡ್ತಾರೆ. ಅಂತ ತೂಕ್ದಾನವನ್ನ ಸ್ವತಃ ಅಲ್ಲಿನ ಜಿಲ್ಲಾಧಿಕಾರಿ ಅಂದ್ರೆ ಹಿರಿಯ IPS ಆಫೀಸರ್ ಕೈಯಲ್ಲಿ ಹಿಡಿದು ತಂದು ಅದರಲ್ಲಿ ಉಗುಳಿಸ್ತಾರೆ. ಅಂದ್ರೆ ಲಾಲು ಯಾದವ್ನ ಜಂಗಲ್ ರಾಜ್ ಹೇಗಿತ್ತು ಅಂತ ನೀವು ಅರ್ಥ ಮಾಡ್ಕೊಳ್ಬಹುದು. ಲಕ್ಷಾಂತರ ಜನರ ಎದುರು ನಡೆದಂತ ಈ ಒಂದು ವಿಷಯವನ್ನ ಮಾಧ್ಯಮಗಳ ಮೂಲಕ ಎಲ್ಲರ ಮುಂದೆ ಬಂದಾಗ ಈ ಜಂಗಲ್ ರಾಜ್ನಲ್ಲಿ ಏನ್ ನಡೀತಿದೆ ಅಂತ ಜನ ಮಾತನಾಡ್ಕೊಂಡ್ರು. ಒಬ್ಬ IPS ಅಧಿಕಾರಿಯನ್ನ ಹೀಗೆ ಸೇವಕರಿಗಿಂತನೂ ಕೂಡ ಕೆಟ್ಟಾಗಿ ನಡೆಸ್ಕೊಳ್ಬಹುದಾ ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡಿತ್ತು. ಆದ್ರೆ ಯಾರು ಕೂಡ ಏನೂ ಮಾಡೋದಿಕ್ಕೆ ಸಾಧ್ಯ ಇರಲಿಲ್ಲ. ಆ ಒಂದು ಸಮಯದಲ್ಲಿ ಇಂಥ ಅನೇಕ ಪ್ರಕರಣಗಳು ನಡೆದಿವೆ. ಆದ್ರೆ ಅವುಗಳಲ್ಲಿ ಅತ್ಯಂತ ಒಂದು ಕೆಟ್ಟದಾದಂತ ಒಂದು ಪ್ರಕರಣವನ್ನ ಇವತ್ತು ನಾವು ನಿಮ್ಮ ಮುಂದೆ ಸಾದರಪಡಿಸ್ತಿದ್ದೀವಿ. ಅದುವೇ IAS ಅಧಿಕಾರಿ BB ವಿಶ್ವಾಸ್ ಮತ್ತು ಅವರ ಪತ್ನಿ ಚಂಪಾ ವಿಶ್ವಾಸ್ ರವರ ಪ್ರಕರಣ. ವೀಕ್ಷಕರೇ, ಇವರಿಬ್ಬರು ಕೂಡ ಸಮಾಜ ಕಲ್ಯಾಣ ಮಂಡಳಿಯ ಕ್ವಾರ್ಟರ್ಸ್ ನಲ್ಲಿ ವಾಸ ಮಾಡ್ತಿದ್ರು. ಅವರ ಪಕ್ಕದ ಕ್ವಾರ್ಟರ್ಸ್ ನಲ್ಲಿ ಶಾಸಕಿ ಮತ್ತು ಸಮಾಜ ಕಲ್ಯಾಣ ಮಂಡಳಿಯ ಅಧ್ಯಕ್ಷ ಕೂಡ ಆಗಿದ್ದಂತ ಹೇಮಲತಾ ಎಂಬುವರ ಫ್ಯಾಮಿಲಿ ವಾಸ ಇತ್ತು. ವೀಕ್ಷಕರೇ, ಈ ಒಂದು ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಅನ್ನು ಮಾಡಬೇಕು ಅಂತಿದ್ರೆ ನೀವು ಏಂಜಲ್ ಒನ್ ಬ್ರೋಕಿಂಗ್ ಸಂಸ್ಥೆಯಲ್ಲಿ ನಿಮ್ಮ ಖಾತೆಯನ್ನ ತೆರೆಯಬಹುದು. ನೀವು ಇಲ್ಲಿ ಕೆಲವೇ ನಿಮಿಷದ ಒಳಗಾಗಿ ನಿಮ್ಮ ಖಾತೆಯನ್ನ ಉಚಿತವಾಗಿ ತೆರೆದು ₹100 ವ್ಯವಹಾರವನ್ನ ಶುರು ಮಾಡಬಹುದು. ನೀವಿಲ್ಲಿ ಸ್ಟಾಕ್, ಬಾಂಡ್ಸ್, ಮ್ಯೂಚುವಲ್ ಫಂಡ್ಸ್, IPOಗಳು ಹೀಗೆ ಅನೇಕವುಗಳಲ್ಲಿ ಹಣವನ್ನ ಹೂಡಿಕೆ ಮಾಡಬಹುದು. ಇತ್ತೀಚಿನ ಕೆಲವು IPOಗಳು ಹೂಡಿಕೆದಾರರಿಗೆ ಉತ್ತಮ ಲಾಭಕರ ರಿಟರ್ನ್ಸ್ ಅನ್ನ ಕೊಡ್ತಿವೆ. ಏಂಜಲ್ ಒನ್ ಮೂಲಕ ನೀವು ನಿಮಗೆ ಬೇಕಾದಂತ IPOಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು. ಹಾಗೂ ಫೇಸ್ಬುಕ್, ಟೆಸ್ಲಾ, ಆಪಲ್, ಅಮೆಜಾನ್, ಗೂಗಲ್ ಮೊದಲಾದ US ಬೇಸ್ಡ್ IPOಗಳಲ್ಲೂ ಕೂಡ ನೀವು ಇಲ್ಲಿಂದನೇ ಇನ್ವೆಸ್ಟ್ ಅನ್ನು ಮಾಡೋದಕ್ಕೆ ಅವಕಾಶ ಇದೆ. ನೇರವಾಗಿ ಶೇರ್ ಮಾರ್ಕೆಟ್ ನಲ್ಲಿ ವ್ಯವಹಾರ ಮಾಡೋದಕ್ಕೆ ಆಗದೆ ಹೋದಲ್ಲಿ ನೀವು ಏಂಜಲ್ ಒನ್ ಮೂಲಕ ಡಿಮ್ಯಾಟ್ ಖಾತೆನ ತೆರೆದು ಇದರ ಮ್ಯೂಚುವಲ್ ಫಂಡ್ ನಲ್ಲೂ ಕೂಡ ಹೂಡಿಕೆಯನ್ನ ಮಾಡಬಹುದು. ಇವು ದೀರ್ಘಾವಧಿಯ ಹೂಡಿಕೆಗಳಿಂದ ಶೇಕಡ 10 ರಿಂದ 12% ರಷ್ಟು ರಿಟರ್ನ್ ಖಚಿತವಾಗಿ ಕೊಡುತ್ತವೆ. ಈ ಏಂಜಲ್ ಬ್ರೋಕಿಂಗ್ ಸಂಸ್ಥೆ ಕಳೆದ 20 ವರ್ಷಗಳಿಗೂ ಹೆಚ್ಚಿನ ಸಮಯದಿಂದ ಇರುವಂತಹ ಟ್ರಸ್ಟೆಡ್ ಸಂಸ್ಥೆ. ಇದರಲ್ಲಿ 2 ಕೋಟಿಗೂ ಹೆಚ್ಚಿನ ಹೂಡಿಕೆದಾರಿದ್ದಾರೆ. ಹೀಗಾಗಿ ಇನ್ಯಾಕ್ ತಡ, ಈ ಕೂಡಲೇ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಉಚಿತವಾಗಿ ಡಿಮ್ಯಾಟ್ ಖಾತೆಯನ್ನು ತೆರೆದು ಶೇರ್ ಮಾರ್ಕೆಟ್ ನಲ್ಲಿ ವ್ಯವಹಾರವನ್ನ ಶುರು ಮಾಡಿ. 1995 ಸೆಪ್ಟೆಂಬರ್ 7ನೇ ತಾರೀಕು ಅವರ ಮನೆಯಿಂದ IAS ಅಧಿಕಾರಿಯ ಮನೆಗೆ ಒಂದು ಫೋನ್ ಕರೆ ಬರುತ್ತೆ. ನಮ್ಮ ಮನೆ ಕೆಲಸದೊಳಗೆ ಹುಷಾರಿಲ್ಲದೆ ಮಲಗಿದ್ದಾಳೆ, ನೀವು ಬಂದು ನೆರವಾಗಿ ಅಂತ ಹೇಮಲತಾ ಹೇಳ್ತಾಳೆ. ಮನೆ ಕೆಲಸದವರು ಹುಷಾರಿಲ್ಲದೆ ಮಲಗಿದ್ರೆ ಒಬ್ಬ IAS ಅಧಿಕಾರಿಯ ಪತ್ನಿ ಹೋಗಿ ಅಲ್ಲಿ ಅವ್ರ ಮನೆಯಲ್ಲಿ ಕೆಲಸ ಮಾಡಬೇಕಿತ್ತು. ಹೇಗಿದೆ ನೋಡಿ ಆ ಜಂಗಲ್ ರಾಜ್. ಸರಿ ಅಂತ ಅನಿವಾರ್ಯವಾಗಿ ಒಪ್ಪಿಕೊಂಡಂತ ಚಂಪಾ ವಿಶ್ವಾಸ್ ಅವ್ರ ಮನೆಗೆ ಹೋಗ್ತಾರೆ. ಅಲ್ಲಿ ಹಾಲ್ನಲ್ಲಿ ಕೆಲವು ಮುಖಂಡರ ಜೊತೆ ಈ ಹೇಮಲತಾ ಮೀಟಿಂಗ್ ಅನ್ನ ಮಾಡ್ತಿರ್ತಾರೆ. ಚಂಪಾರನ್ನ ನೋಡಿ ಒಂದು ರೂಮ್ ಕಡೆ ಹೋಗುವಂತೆ ಆಕೆ ಸನ್ನೆ ಮಾಡ್ತಾಳೆ. ಚಂಪಾ ವಿಶ್ವಾಸ್ ಆ ಕೋಣೆಗೆ ಹೋದ ಕೂಡಲೇ ಒಳಗಿನಿಂದ ಬಾಗಿಲನ್ನ ಹಾಕಲಾಗುತ್ತೆ. ಅಲ್ಲಿ ರೂಮ್ ನಲ್ಲಿದ್ದವನು ಮೃತ್ಯುಂಜಯ್ ಯಾದವ್, ಅವನು ಹೇಮಲತಾಳ ಮಗ. ಅವನು ಬಾಗಿಲನ್ನ ಹಾಕ್ತಿದ್ದಂತೆ ಚಂಪಾ ಕಿರಿಚ್ತಾರೆ. ಅವನಿಂದ ಬಿಡಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾರೆ. ಹೊರಗಿದ್ದವ್ರಿಗೆ ಸಹಾಯ ಮಾಡುವಂತೆ ಕೂಗ್ತಾರೆ. ಆದ್ರೆ ಎಲ್ಲವೂ ಕೂಡ ಪ್ಲಾನ್ ಪ್ರಕಾರ ಮಾಡಲಾಗಿತ್ತು. ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು, ಆದ್ರೆ ಅವ್ರಿಗೆ ಯಾರು ಕೂಡ ಸಹಾಯವನ್ನ ಮಾಡಲೇ ಇಲ್ಲ.
ಒಳಗಡೆ ಈ ಮೃತ್ಯುಂಜಯ್ ಯಾದವ್ ಚಂಪಾರವ್ರ ಮೇಲೆ ಮುಗಿಬಿದ್ದು ಅತ್ಯಾಚಾರವನ್ನ ಎಸಗಿದ್ದ. ಆಮೇಲೆ ಬಹಳ ಸಮಯದ ನಂತರ ಬಾಗ್ಲನ್ನ ತೆರೆದು ಈ ಚಂಪಾ ಹೊರಗಡೆ ಬರ್ತಾರೆ. ಆಗ ಅಲ್ಲಿಯೇ ನಿಂತಿದ್ದಂತ ಹೇಮಲತಾ ಯಾದವ್ ಒಳಗಡೆ ಏನಾಯ್ತು ಅಂತ ಯಾರ ಮುಂದೆನೂ ಕೂಡ ಹೇಳ್ಬಾರ್ದು, ಹೇಳಿದ್ರು ಕೂಡ ಯಾರು ಏನು ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಒಳಗೆ ನಡೆದಂತ ಎಲ್ಲವೂ ಕೂಡ ಕ್ಯಾಮರಾದಲ್ಲಿ ದಾಖಲಾಗಿದೆ. ನೀನು ಯಾರ ಮುಂದೆ ಆದ್ರೂ ಬಾಯ್ ಬಿಟ್ರೆ ಆ ಒಂದು ಫೋಟೋ ಮತ್ತು ವಿಡಿಯೋಗಳನ್ನ ಹೊರಗಡೆ ಲೀಕ್ ಮಾಡ್ತೀನಿ ಅಂತ ಬೆದರಿಸಿದ್ಲು. ಈ ಚಂಪಾಗೆ ಅದಾಗಲೇ ನನಗೆ ಯಾರು ಕೂಡ ಸಹಾಯ ಮಾಡಲ್ಲ ಅಂತ ಗೊತ್ತಾಗಿತ್ತು. ಅವರು ಅಲ್ಲಿಂದ ಸುಮ್ಮನೆ ತಮ್ಮ ಕ್ವಾರ್ಟರ್ಸ್ಗೆ ಹೋಗ್ತಾರೆ. ನಾನು ಒಬ್ಬ IAS ಅಧಿಕಾರಿಯ ಹೆಂಡತಿ, ನನಗೇನೆ ಹೀಗಾದ್ರೆ ಉಳಿದವರ ಕತೆ ಏನು ಅಂತ ಆಕೆ ಮನೆಯಲ್ಲೇ ಕುಳಿತು ಚಿಂತಿಸ್ತಾ ಇದ್ರು. ವೀಕ್ಷಕರೇ, IAS ಅಧಿಕಾರಿ ಅಂದ್ರೆ ಅದು ಸಾಮಾನ್ಯ ಹುದ್ದೆ ಅಲ್ಲ. ಇಡೀ ಜಿಲ್ಲೆಯ ಎಲ್ಲ ಆಗು ಹೋಗುಗಳ ಇವರ ಅಣತಿಯಂತೆಯೇ ಆಗ್ತವೆ. IPS ಅಧಿಕಾರಿ ಪೊಲೀಸ್ ಇಲಾಖೆಗೆ ಮಾತ್ರ ಸೀಮಿತ ಆದ್ರೆ IAS ಅಧಿಕಾರಿಗೆ ಎಲ್ಲ ಇಲಾಖೆಗಳ ಜವಾಬ್ದಾರಿ ಇರುತ್ತೆ. ಲಾ ಅಂಡ್ ಆರ್ಡರ್ ನಿಂದ ಹಿಡಿದು ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳನ್ನು ಕೂಡ ಜಾರಿಗೆ ತರೋದು, ಪೂರ್ಣಗೊಳಿಸೋದು ಎಲ್ಲವೂ ಕೂಡ ಇವರ ಅಡಿಯಲ್ಲಿ ಬರುತ್ತೆ. ಇಂಥ ಉನ್ನತ ಅಧಿಕಾರಿಯ ಪತ್ನಿಯನ್ನ ಮನೆಗೆ ಕರೆಸಿ ಅತ್ಯಾಚಾರವನ್ನ ಮಾಡ್ತಾರೆ ಹಾಗೂ ಬೆದರಿಸ್ತಾರೆ ಅಂದ್ರೆ ಅಲ್ಲಿನ ವ್ಯವಸ್ಥೆ ಹೇಗಿರ್ಬೇಕು ಅಂತ ಯೋಚಿಸ್ ನೋಡಿ. ಈ ಚಂಪಾ ವಿಶ್ವಾಸಕ್ಕೆ ಅದನ್ನ ಹೇಗೆ ಎದುರಿಸಬೇಕು ಅಂತ ಅರ್ಥ ಆಗ್ಲಿಲ್ಲ. ಇದು ಅವತ್ತು ಒಂದು ದಿನ ನಡೆದಂತ ಘಟನೆ ಮಾತ್ರ ಆಗಿರ್ಲಿಲ್ಲ. ಈ ಅತ್ಯಾಚಾರ ಸರಣಿ ಮುಂದುವರಿತಾನೆ ಇತ್ತು. ಮೃತ್ಯುಂಜಯ್ ಯಾದವ್ ಕ್ವಾರ್ಟರ್ಸ್ಗೆ ಬಂದಾಗ್ಲೆಲ್ಲ ಅವನು ಚಂಪಾ ವಿಶ್ವಾಸರನ್ನ ಕರೆಸ್ಕೊಳ್ತಿದ್ದ. ಅವನು ಯಾವುದಕ್ಕೂ ಹೆದರ್ತಾ ಇರ್ಲಿಲ್ಲ, ಯಾಕೆಂದ್ರೆ ಅವನು ರಾಜಕಾರಣಿಯ ಮಗ. ಇಂಥ ಮನೆಹಾಳು ಕೆಲಸ ಮಾಡೋದಕ್ಕೆ ಅಮ್ಮನ ಫುಲ್ ಸಪೋರ್ಟ್ ಕೂಡ ಇತ್ತು. ಹೀಗಿರುವಾಗ ಒಂದ್ಸಾರಿ ಚಂಪಾ ವಿಶ್ವಾಸ್ ಗರ್ಭವತಿಯಾದ್ರು. ಇದರಿಂದ ಆಘಾತಕ್ಕೆ ಒಳಗಾದಂತ ಚಂಪಾ ತಮ್ಮ ಅಮ್ಮನ ಮನೆಗೆ ಹೋಗ್ತಾರೆ. ಅಲ್ಲಿ ಅಬಾರ್ಷನ್ ಮಾಡಿಸ್ಕೊಳ್ತಾರೆ. ಬರೀ ಅಬಾರ್ಷನ್ ಮಾತ್ರ ಅಲ್ಲ, ಮಕ್ಕಳಾಗದಂತೆ ಆಪರೇಷನ್ ಕೂಡ ಮಾಡಿಸ್ಕೊಳ್ತಾರೆ. ಅವನು ತನ್ನನ್ನ ಬಿಡೋದಿಲ್ಲ. ನಮ್ಮನ್ನ ಅಲ್ಲಿಂದ ವರ್ಗಾವಣೆ ಆಗೋದಕ್ಕೂ ಆತ ಬಿಡಲ್ಲ. ಯಾರಿಗಾದ್ರೂ ಹೇಳಿದ್ರೆ ಸಹಾಯ ಕೂಡ ಸಿಗಲ್ಲ ಅಂತ ಆಕೆಗೆ ಗೊತ್ತಿತ್ತು. ಹೀಗಾಗಿನೇ ಮಕ್ಕಳಾಗುವಂತ ಮೊದಲೇ ಆಪರೇಷನ್ ಮಾಡಿಸ್ಕೊಡುವಂತ ಗಟ್ಟಿ ನಿರ್ಧಾರಕ್ಕೆ ಬಂದಿದ್ರು. ಅವನ ನೀಚ ಕೆಲಸವನ್ನ ವಿರೋಧ ಮಾಡೋರ್ ಮೇಲೆಲ್ಲ ಈ 27 ವರ್ಷದ ಮೃತ್ಯುಂಜಯ್ ಯಾದವ್ ಅತ್ಯಾಚಾರ ಮಾಡ್ತಿದ್ದ. ಚಂಪಾರ ತಾಯಿ ಸಹೋದರಿ ಮೇಲೂ ಕೂಡ ಅವನು ತನ್ನ ಈ ನೀಚ ಬುದ್ಧಿಯನ್ನ ತೋರಿಸಿದ್ದ. ಮನೆ ಕೆಲಸದ 2 ಮಹಿಳೆಯರನ್ನು ಕೂಡ ಅವನು ಬಿಡ್ಲಿಲ್ಲ. ಯಾರು ಕೂಡ ಅವನನ್ನ ಪ್ರಶ್ನೆ ಮಾಡೋ ಹಂಗಿರ್ಲಿಲ್ಲ. ಇದಕ್ಕೆ ಅನ್ನೋದು ಜಂಗಲ್ ರಾಜ್ ಅಂತ. 1990 ಮತ್ತು 92 ಲಾಲು ಯಾದವ್ ಎಂಬಾತನ ಆಡಳಿತನೇ ಈ ರೀತಿ ಇತ್ತು. ಇದ್ರ ಜೊತೆ ದೌರ್ಜನ್ಯಕ್ಕೆ ಒಳಗಾದಂತ ವ್ಯಕ್ತಿ ಮೌನವಾಗಿದ್ರೆ ದೌರ್ಜನ್ಯ ಮಾಡೋರಂತ ಧೈರ್ಯ ಕೂಡ ಇನ್ನೂ ಹೆಚ್ಚಾಗುತ್ತೆ. ಈ ಚಂಪಾ ವಿಶ್ವಾಸ್ ಪ್ರಕರಣದಲ್ಲೂ ಕೂಡ ಹೀಗೆ ಆಗಿತ್ತು. ಅವರು ಸಹಿಸಿಕೊಳ್ಳೋದನ್ನ ಕಲ್ತಿದ್ರು. ಅವನು ತೊಂದರೆ ಕೊಡೋದನ್ನ ಮುಂದುವರಿಸಿದ್ದ. ಆಕೆ ಯಾರಿಂದನೂ ಕೂಡ ಸಹಾಯವನ್ನ ತೆಗೆದುಕೊಳ್ಳಿಲ್ಲ. ತನ್ನ ಪತಿ BB ವಿಶ್ವಾಸ್ಗೂ ಅವರು ಏನು ಕೂಡ ಹೇಳಿಲ್ಲ. ಆ IAS ಅಧಿಕಾರಿಗೆ ತನ್ನ ಹೆಂಡತಿಯ ಮೇಲಾಗ್ತಿರುವಂತಹ ಅನಾಚಾರದ ಕುರಿತು ಮಾಹಿತಿನೇ ಇರಲಿಲ್ಲ. ಆದ್ರೆ ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ ಅಲ್ವಾ. ಮೃತ್ಯುಂಜಯ್ ಯಾದವ್ನ ಅತ್ಯಾಚಾರ ಹಾಗೇನೆ ಮುಂದುವರೆದು ಅದು ಎಲ್ಲೇ ಮೀರಿದಾಗ ಆಕೆ ಕೊನೆಗೆ ತನ್ನ ಗಂಡನಿಗೆ ಎಲ್ಲವನ್ನೂ ಹೇಳಿದ್ಲು. ಖುದ್ದು ತನ್ನ ಹೆಂಡತಿ ಮೇಲೇನೆ ಅನಾಚಾರ ನಡೀತಿರೋದನ್ನ ಕೇಳಿ ಆ ಅಧಿಕಾರಿಯ ಕಾಲ ಕೆಳಗಿನ ನೆಲನೆ ಕುಸ್ತಂತಾಗಿತ್ತು. ಅಲ್ಲ, ನೀನೊಬ್ಬ IAS ಅಧಿಕಾರಿಯ ಪತ್ನಿ, ಇಂಥವೆಲ್ಲ ಸಹಿಸಿಕೊಂಡು ನೀನು ಹೇಗಿದ್ದೆ, ಯಾವಾಗಿಂದ ಇದೆಲ್ಲ ನಡೆದಿದೆ ಅಂತ ವಿಶ್ವಾಸ್ ತಮ್ಮ ಪತ್ನಿಗೆ ಕೇಳಿದ್ರು. 1995 ಸೆಪ್ಟೆಂಬರ್ 7ನೇ ತಾರೀಕು ಇದು ಮೊದಲ ಸಲ ನಡೀತು. ನಂತರ 2 ವರ್ಷಗಳ ಕಾಲ ನಿರಂತರವಾಗಿ ನಡೀತಾ ಇದೆ. ನಿಮ್ಗೆ ತೊಂದರೆ ಆಗುತ್ತೆ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಫೋಟೋ ವಿಡಿಯೋ ವೈರಲ್ ಆಗುತ್ತೆ ಅಂತ ಹೆದರಿ ಸುಮ್ಮನಿದ್ದೆ ಅಂತ ಆಕೆ ಅಡತೊಡಗಿದ್ಲು. ಆಗ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ಲಿಲ್ಲ. ಕೊನೆಗೆ ಸುಧಾರಿಸಿಕೊಂಡು ಪೊಲೀಸರ ಬಳಿ ಹೋಗ್ತಾರೆ. ಆದ್ರೆ ಅಲ್ಲಿ ಅವ್ರಿಗೆ ಯಾರು ಸಹಾಯ ಮಾಡೋದಿಲ್ಲ. ಇವರ ದೂರು ಕೂಡ ಅಲ್ಲಿ ತೆಗೆದುಕೊಳ್ಳಲ್ಲ. ಇತರ ಹಿರಿಯ ಅಧಿಕಾರಿಗಳ ಸಹಾಯ ಕೇಳಿದ್ರು ಕೂಡ ಯಾರು ಅವರ ಸಹಾಯಕ್ಕೆ ಬರೋದಿಲ್ಲ. ಕೊನೆಗೆ ಈ ದಂಪತಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಬಳಿ ಹೋಗ್ತಾರೆ. ಅಲ್ಲಿ ಅವರನ್ನ ಭೇಟಿಯಾಗಿ ಅವರ ಪಕ್ಷದ ಶಾಸಕಿ ಹೇಮಲತಾ ಯಾದವರ ಮಗ ಮೃತ್ಯುಂಜಯ್ ಯಾದವ್ ಮಾಡ್ತಿರುವಂತ ಅನಾಚಾರದ ಕುರಿತು ಎಲ್ಲವನ್ನ ಹೇಳ್ತಾರೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಅಂತ ವಿನಂತಿಸ್ಕೊಳ್ತಾರೆ. ಆದ್ರೆ ಅದೆಲ್ಲವನ್ನು ಕೇಳದಂತ ಲಾಲು ಯಾದವ್ ನಡೆದದೆಲ್ಲವನ್ನೂ ಕೂಡ ಮರ್ತ್ಬಿಡಿ, ಮುಂದುವರಿಯೋದನ್ನ ಕಲೀರಿ ಅಂತ ಬುದ್ಧಿ ಹೇಳಿದ್ರು. ನಮ್ಗೆ ಯಾರು ಕೂಡ ಸಹಾಯ ಮಾಡ್ತಿಲ್ಲ, ಪೊಲೀಸರು ಕೂಡ ದೂರನ್ನ ತೆಗೆದುಕೊಳ್ತಿಲ್ಲ, ನಾವು ಎಲ್ಲಾ ಕಡೆ ಹೋಗಿದ್ದೇವೆ, ನಮ್ಗೆ ಎಲ್ಲಿಂದನೂ ನ್ಯಾಯ ಸಿಗ್ತಿಲ್ಲ. ಒಬ್ಬ IAS ಅಧಿಕಾರಿಗೇನೆ ಹೀಗಾದ್ರೆ ಹೇಗೆ ಸರ್ ಅಂತ ಎಷ್ಟು ಕೇಳ್ಕೊಂಡ್ರು ಕೂಡ ಲಾಲು ಕಡೆಯಿಂದ ಸಹಾಯ ಅಥವಾ ಸಹಾಯದ ಭರವಸೆ ಕೂಡ ಸಿಗ್ಲಿಲ್ಲ. ಆಗ ಪತಿ ಪತ್ನಿ ಇಬ್ರು ಕೂಡ ಬಿಹಾರದ ರಾಜ್ಯಪಾಲ ಸುಂದರ್ ಸಿಂಗ್ ಭಂಡಾರಿಗೆ ಸಹಾಯ ಮಾಡುವಂತೆ ಪತ್ರವನ್ನ ಬರೀತಾರೆ. ಆ ಪತ್ರದಲ್ಲಿ ಎಲ್ಲ ಅಂಶಗಳನ್ನು ಕೂಡ ಹೈಲೈಟ್ ಮಾಡ್ತಾರೆ. ಅಲ್ಲಿಂದ ಈ ಒಂದು ಕೇಸ್ಗೆ ಜೀವ ಬರುತ್ತೆ. ಈ ಒಂದು ಸುದ್ದಿ ಮೀಡಿಯಾದವರಿಗೆ ತಲುಪುತ್ತೆ. ಟೈಮ್ಸ್ ಆಫ್ ಇಂಡಿಯಾ ಇದಕ್ಕೆ ಸಂಬಂಧಪಟ್ಟಂತ ಲೇಖನವನ್ನು ಪ್ರಕಟ ಮಾಡಿ ತಾಯಿ ಮಗ ಇಬ್ಬರ ಬಣ್ಣವನ್ನ ಬಯಲು ಮಾಡುತ್ತೆ. ಮಾಧ್ಯಮದಲ್ಲಿ ಜಂಗಲ್ ರಾಜ್ನ ಈ ವಿಕೃತ ಘಟನೆ ಬಂದ ಮೇಲೆ ಎಲ್ಲ ಮಾಧ್ಯಮದವರು ಕೂಡ ಪೈಪೋಟಿಗಿಳಿದು ಈ ಬಗ್ಗೆ ಸುದ್ದಿಯನ್ನ ಪ್ರಕಟಿಸ್ತಾ ಹಿಂದೆ ಬಿದ್ರು. ಪ್ರತಿಪಕ್ಷಗಳು ಕೂಡ ಈ ಒಂದು ನಿಟ್ಟಿನಲ್ಲಿ ಹೋರಾಟಕ್ಕೆ ಇಳಿದು ಪ್ರತಿಪಕ್ಷ ನಾಯಕ ಸುಶೀಲ್ ಕುಮಾರ್ ಮೋದಿ ಅವರು ಏನ್ ನಡೀತಿದೆ ಈ ರಾಜ್ಯದಲ್ಲಿ, ಒಬ್ಬ IAS ಅಧಿಕಾರಿಯ ಪತ್ನಿಗೆ ಭದ್ರತೆ ಇಲ್ವಾ ಅಂತ ಪ್ರತಿಭಟಿಸಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾರೆ. ಇಷ್ಟೆಲ್ಲ ಆದ್ಮೇಲೆ ತಾಯಿ ಮಗನ ಮೇಲೆ ಕೇಸ್ ದಾಖಲಾಗುತ್ತೆ. ಮೃತ್ಯುಂಜಯ್ ಯಾದವ್ನನ್ನ ಬಂಧಿಸಿ ಜೈಲಿಗೆ ಅಟ್ಟಲಾಗುತ್ತೆ. ತಾಯಿ ಹೇಮಲತಾ ಯಾದವ್ ಪರಾರಿಯಾಗ್ತಾಳೆ. 2 ತಿಂಗಳ ನಂತರ ಆಕೆಯನ್ನು ಕೂಡ ಬಂಧಿಸಿ ಜೈಲಿಗೆ ಕಳಿಸಲಾಗುತ್ತೆ. ಇನ್ನು 2002ರಲ್ಲಿ ಜಿಲ್ಲಾ ನ್ಯಾಯಾಲಯ ಮೃತ್ಯುಂಜಯ್ ಯಾದವ್ಗೆ 10 ವರ್ಷ ಹಾಗೂ ಹೇಮಲತಾ ಯಾದವ್ಗೆ 3 ವರ್ಷ ಶಿಕ್ಷೆಯನ್ನ ಕೊಡುತ್ತೆ. ಅದಾಗ್ಲೇ ಹೇಮಲತಾ 3 ವರ್ಷ ಶಿಕ್ಷೆಯನ್ನು ಅನುಭವಿಸಿದ್ರಿಂದ ಆಕೆಯನ್ನ ಬಿಡುಗಡೆ ಮಾಡಲಾಗುತ್ತೆ.
ಮೃತ್ಯುಂಜಯ್ ಯಾದವ್ 5 ವರ್ಷ ಶಿಕ್ಷೆಯನ್ನ ಅನುಭವಿಸಿದ್ದ. ಹಾಗಾಗಿ ಅವನು ಮತ್ತೆ 5 ವರ್ಷ ಒಳಗಡೆ ಇರಬೇಕಿತ್ತು. ಆದರೆ ತಾಯಿ ಮಗ ಇಬ್ರು ಕೂಡ ಆ ಆದೇಶವನ್ನ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ. ನಂತರ ಹೈಕೋರ್ಟ್ನಲ್ಲಿ ಈ ಒಂದು ಪ್ರಕರಣದ ವಿಚಾರಣೆ ನಡೆದು ಅದು ಆದೇಶ ನೀಡಿದಾಗ ಎಲ್ರಿಗೂ ಅಚ್ಚರಿಯಾಗುತ್ತೆ. ಏಕೆಂದ್ರೆ ಹೈಕೋರ್ಟ್ ತಾಯಿ ಮಗನ ಪರವಾಗಿ ತೀರ್ಪನ್ನ ಕೊಟ್ಟಿತ್ತು. ಅದರ ತೀರ್ಪು ತುಂಬಾ ವಿಚಿತ್ರವಾಗಿತ್ತು. ಅತ್ಯಾಚಾರವನ್ನ ಸಹಿಸಿಕೊಂಡು 2 ವರ್ಷದವರೆಗೂ ನೀವ್ಯಾಕೆ ಸುಮ್ಮನಿದ್ರಿ, ಮಕ್ಕಳಾಗದಂತೆ ಯಾಕೆ ಆಪರೇಷನ್ ಮಾಡಿಸ್ಕೊಂಡ್ರಿ ಅಂತ ಅದು ಚಂಪಾ ವಿಶ್ವಾಸ್ ಅವರನ್ನೇ ತರಾಟೆಗೆ ತೆಗೆದುಕೊಂಡಿತ್ತು. ಕೊನೆಗೆ ಅತ್ಯಾಚಾರಿ ಮಗ ಮತ್ತು ಅವನಿಗೆ ಸಪೋರ್ಟ್ ಮಾಡದಂತ ತಾಯಿಯನ್ನ ಗೌರವಯುತವಾಗಿ ಬಿಡುಗಡೆ ಮಾಡಿತ್ತು. ಅಷ್ಟೊತ್ತಿಗಾಗಲೇ ಸಾರ್ವಜನಿಕರ ಕೋಪ ತಣ್ಣಗಾಗಿತ್ತು. ಮೀಡಿಯಾಗೆ ಹೊಸ ಸುದ್ದಿ ಸಿಕ್ಕಿದ್ವು. ಹೀಗಾಗಿ ಈ ತೀರ್ಪಿನ ವಿರುದ್ಧ ಯಾರು ಕೂಡ ಚಕಾರ ಎತ್ತಿಲ್ಲ. ಅಷ್ಟೊತ್ತಿಗೆ ವಿಶ್ವಾಸ್ ಫ್ಯಾಮಿಲಿ ದೆಹಲಿಗೆ ಶಿಫ್ಟ್ ಆಗಿದ್ರು. ಕೇಸನ್ನ ಮುಂದುವರಿಸದಂತೆ ಅವ್ರ ಮೇಲೆ ಸಾಕಷ್ಟು ಒತ್ತಡವನ್ನ ಹೇರಲಾಯಿತು. ದೊಡ್ಡ ದೊಡ್ಡ ರಾಜಕಾರಣಿಗಳು, ಅಧಿಕಾರಿಗಳು ಅವರನ್ನ ಹಣಿದು ಹಾಕಿದ್ರು. ಇದೆಲ್ಲ ರಗಳೆ ಮುಗಿದ್ಮೇಲೆ ಅವರನ್ನ ಮತ್ತೆ ಬಿಹಾರಕ್ಕೆ ಕರೆಸ್ಕೊಳ್ಳಾಯಿತು. ಅಲ್ಲಿಂದ ಜಾರ್ಖಂಡ್ಗೆ ಪೋಸ್ಟಿಂಗ್ ಕೂಡ ಮಾಡಲಾಯಿತು. ಅಲ್ಲಿ ಕೆಲ ವರ್ಷ ಕೆಲಸ ಮಾಡದಂತ ಬಿಬಿ ವಿಶ್ವಾಸ್ ನಂತರ 10 ಚಿಂತೆಯ ಕಾರಣಕ್ಕೆ ನೆಲ ಹಿಡಿದ್ರು. ಅನಾರೋಗ್ಯ ಆವರಿಸಿತು. ನಂತರ ಕೆಲವೇ ದಿನಗಳಲ್ಲಿ ಅವರು ತೀರು ಹೋಗ್ತಾರೆ. ಅವರ ಸಾವಿನ ನಂತರ ಚಂಪಾ ವಿಶ್ವಾಸ್ ಕೋಲ್ಕತ್ತಾದ ತಮ್ಮ ತಾಯಿ ಮನೆಗೆ ಹೋಗಿ ಅನಾಮಿಕರಾಗಿ ಬದುಕೋದಿಕ್ಕೆ ಶುರು ಮಾಡ್ತಾರೆ. ವೀಕ್ಷಕರೇ, ಅಷ್ಟೊಂದು ಹೀನ ಅಪರಾಧ ಮಾಡಿದ್ರೂ ಕೂಡ ತಪ್ಪಿತಸ್ಥರಿಗೆ ಅದಕ್ಕೆ ತಕ್ಕ ಶಿಕ್ಷೆ ಸಿಗ್ಲೇ ಇಲ್ಲ. ದುಡ್ಡು, ಅಧಿಕಾರ ಅವರು ಮಾಡಿದ್ದೆಲ್ಲವನ್ನು ಕೂಡ ಮಾಫಿ ಮಾಡಿಸ್ತು. ಇದು ಕೇವಲ ಬೆಳಕಿಗೆ ಬಂದಂತ ಒಂದು ಘಟನೆ ಮಾತ್ರ. ಆದ್ರೆ ಅಂತ ರಕ್ಕಸರ ಕೈಯಲ್ಲಿ ಆಗ ಅದೆಷ್ಟು ಜೀವಗಳು ಬಲಿಯಾದವೋ ಗೊತ್ತಿಲ್ಲ. ಈಗಾದ್ರೆ ಸೋಷಿಯಲ್ ಮೀಡಿಯಾ ಇದೆ, ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಮೊಬೈಲ್ ಕ್ಯಾಮೆರಾ ಇದ್ದಾವೆ. ತಪ್ಪು ಮಾಡಿ ಬಚಾವಾಗೋದು ತುಂಬಾ ಕಷ್ಟದ ಕೆಲಸ. ಆದ್ರೆ ಆಗ ಅವರು ಆಡಿದ್ದೇ ಆಟ. ಕಷ್ಟಪಟ್ಟು ಪಡೆದಂತ ಅತಿ ದೊಡ್ಡ ಹುದ್ದೆಯಲ್ಲಿದ್ರೂ ಕೂಡ ಕೆಟ್ಟ ವ್ಯವಸ್ಥೆಯ ಕಾರಣಕ್ಕೆ ತಮ್ಮ ಇಡೀ ಜೀವನವನ್ನೇ ವಿಶ್ವಾಸ್ ಫ್ಯಾಮಿಲಿ ಬಲಿ ಕೊಡಬೇಕಾಯಿತು. ಅಪರಾಧ ಎಸಗದಂತ ಕ್ರಿಮಿಗಳು ಜೈಲಿನಿಂದ ಹೊರಬಂದು ಮತ್ತೆ ಎದೆಯೊಬ್ಬಿಸಿ ಅಡ್ಡಾಡೋದಕ್ಕೆ ಶುರು ಮಾಡಿದ್ರು. ವೀಕ್ಷಕರೇ, ಈ ಒಂದು ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.